ಮಹಾರಾಷ್ಟ್ರ ಲೋಕಲ್ ಫೈಟಿನ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ನಂಬರ್ಸ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನಾಗ್ಪುರ ಪಾಲಿಕೆಯಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ ಬಿಜೆಪಿ. 151 ವಾರ್ಡ್ಗಳಲ್ಲಿ 109 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 10 ವಾರ್ಡ್ಗಳಲ್ಲಿ ಮಾತ್ರ ಠಾಕ್ರೆ ಬ್ರದರ್ಸ್ ಮುನ್ನಡೆಯಲ್ಲಿರುವುದು. ನಾಸಿಕ್ ಪಾಲಿಕೆಯಲ್ಲಿ ಮ್ಯಾಜಿಕ್ ನಂಬರ್ ದಾಟಿದೆ ಬಿಜೆಪಿ ಶಿವಸೇನೆ. 122 ವಾರ್ಡ್ 50 ವಾರ್ಡ್ನಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ನಾಸಿಕ್ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಮುನ್ನುಗ್ತಾ ಇದೆ. ಠಾಕ್ರೆ ಬ್ರದರ್ಸ್ 10 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿರುವುದು. ಮುಂಬೈ ಪತ್ರಕರ್ತರಾದ ಶ್ಯಾಮ್ ಸರ್ ಇದ್ದಾರೆ. ಶ್ಯಾಮ್ ಸರ್, ನಾಗ್ಪುರ ಮತ್ತು ನಾಸಿಕ್ ಪಾಲಿಕೆ ಅಲ್ಲಿ ಠಾಕ್ರೆ ಬ್ರದರ್ಸ್ ಇದ್ದಂತಹ ಪಾರುಪತ್ಯ, ಈಗ ನೋಡಿದ್ರೆ ಅಲ್ಲಿ ಕೇವಲ 1 ಸ್ಥಾನ 10 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇರೋದು, ಇದನ್ನೇ ಹೇಗ್ ನೋಡ್ಬೋದು? ಒಂದ್ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಇಡೀ ಮಹಾರಾಷ್ಟ್ರದಲ್ಲಿ ಸಬ್ ಕುಚ್ ದೇವೇಂದ್ರ ಫಡ್ನವೀಸ್. ಓಕೆ, ಒಂದೇ ಮಾತು. ಅವ್ರ ಮ್ಯಾಜಿಕ್ ನಡೆದಾಗೆ ಇದೆ ಎಲ್ಲ ಬದಿಗೆ. ಮತ್ ಪ್ರಶಾಂತ್ ಸರ್ ಅವಾಗ ಒಂದ್ ಪ್ರಶ್ನೆ ಕೇಳಿದ್ರು, ಮುಂಬರುವ ಕಾಲದಲ್ಲಿ ಯಾವ್ದೆಲ್ಲ ಸಮೀಕರಣಗಳು ಬದಲಾಗಬಹುದು. ಅವ್ರು ಹೇಳಿದಾಗೆ ಬಿಜೆಪಿ ಬಾರ್ಗೇನಿಂಗ್ ಪವರ್ ಇನ್ ದಿನ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಇತರ ಪಕ್ಷಗಳು ಅವ್ರು ಹೇಳದನ್ನೇ ಕೇಳ್ಬೇಕಾಗ್ತದೆ. ಈಗ ಉದಾಹರಣೆಗೆ ನೋಡ್ಬೇಕಾದ್ರೆ ನವಿ ಮುಂಬೈಯಲ್ಲಿ ಗಣೇಶ್ ನಾಯ್ಕ್ ಅವರನ್ನ ಬಿಜೆಪಿ ಜೊತೆಗೆ ತಗೊಂಡ್ ಬಂದ ನಂತರ ನವಿ ಮುಂಬೈ ಟೋಟಲಿ ಬಿಜೆಪಿ ತೆಕ್ಕೆಗೆ ಹೋಗಿದೆ, ಡಾಮಿನೇಟ್ ಆಗುತ್ತೆ. ಹೌದು, ಒಂದ್ ಕಾಲದಲ್ಲಿ ಅದು ಪೂರ್ತಿ ಶಿವಸೇನಾ ಕೈಲಿತ್ತು. ಅಲ್ಲಿ ನಾಯಕನನ್ನೇ ಬಿಜೆಪಿಗೆ ತಗೊಂಡ ನಂತರ ಆ ಪೂರ್ತಿ ನವಿ ಮುಂಬೈ ಬಿಜೆಪಿ ತೆಕ್ಕೆಗೆ ಹೋಗಿದೆ. ಇನ್ ಮುಂದೆ ಹೀಗೆ ಯಾರ ಜೊತೆಗೆ ಬರ್ತಾರೆ ಅವ್ರನ್ನ ಉಳಿಸಿ ಅಥವಾ ಅವ್ರನ್ನ ಬಿಟ್ಬಿಡಿ. ಅವ್ರು ಯಾರಿಗೂ ಬಾರ್ಗೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಜೆಪಿ ಜೊತೆ. ಅವ್ರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಈಗ. ಎಸ್ ಪ್ರಶಾಂತ್, ಒಟ್ನಲ್ಲಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನುಗ್ಗತ್ತೆ ಅನ್ನೋದನ್ನ ಕೇಳ್ತಾ ಇದ್ರು ಶ್ಯಾಮ್ ಸರ್. ಸದ್ಯದ ಟ್ರೆಂಡ್ ನೋಡ್ತಾ ನಿಶ್ಚಿತವಾಗಿ ನನಗನ್ಸುತ್ತೆ ನೋಡಿ, 2029 ಯಾವ ಚುನಾವಣೆ ಇಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆಗಳ ನಂತರ ನಿಮ್ಗೆ ಒಂದು ಲಲ್ ಪೀರಿಯಡ್ ಅಂತ ಅನ್ಕೋಣ. ಬಟ್ ಈ ಎಲ್ಲ ಚುನಾವಣೆಗಳ ಒಟ್ಟು ಫಲಶ್ರುತಿ ಏನಂತಂದರೆ, ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ದಾಪುಗಾಲನ್ನು ಹಾಕಿದೆ. ಯಾಕೆಂದರೆ ಬಿ ಜೆ ಪಿ ವಾಸ್ ಎ ಜೂನಿಯರ್ ಪಾರ್ಟ್ನರ್. ಮುಂಬೈಯಲ್ಲಿ 40 ಸೀಟ್ಗಳು ಬರ್ತಾ ಇದ್ವು 2012ರವರೆಗೆ. ಇವತ್ತು ಬಿ ಜೆ ಪಿ ಏಕಾಂಗಿಯಾಗಿ ಅಂದರೆ ಹೆಚ್ಚು ಕಡಿಮೆ ಮಹಾನಗರ ಪಾಲಿಕೆಯಲ್ಲಿ ತನ್ನ ಮಹಾಪೌರರನ್ನು ಕೂರಿಸುವ ಮಟ್ಟಕ್ಕೆ ಬಿ ಜೆ ಪಿ ಬೆಳೆದಿದೆ. ಮತ್ತು ನನಗನ್ಸುತ್ತೆ ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಅವರ ಯುಟಿಲಿಟಿ ವ್ಯಾಲ್ಯೂ ಇಲ್ಲಿಯವರೆಗೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳವರೆಗಿತ್ತು. ವಿಧಾನಸಭೆಯಲ್ಲಿ ಹೆಚ್ಚು ಕಡಿಮೆ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರ ಹಿಡಿಯುವ ಸ್ಥಿತಿಯಲ್ಲಿತ್ತು. ಏನೊಂದು 7-8 ಸೀಟ್ಗಳು ಯಾರನ್ನೋ ತಂದು ಅಧಿಕಾರವನ್ನು ನಡೆಸ್ಬೋದು. ಆದರೆ ಏಕನಾಥ್ ಶಿಂದೆ ಅವರ ಯುಟಿಲಿಟಿ ವ್ಯಾಲ್ಯೂ ಮುಂಬೈ ಮಹಾನಗರ ಪಾಲಿಕೆ ಗದ್ದುಗೆ ಹಿಡಿದ ಮೇಲೆ ಅದು ಮುಗಿದು ಹೋಗುತ್ತೆ ಅನ್ನೋದು ಕೆಲವು ವಿಶ್ಲೇಷಣೆಕಾರರು ಹೇಳ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಮುಗಿದ್ರೆ ಮುಂದೇನಾಗತ್ತೆ ಅಂತಕ್ಕಂಥದ್ದು ನೋಡಬೇಕು. ನಂಬರ್ 1, ಅವ್ರೇನು ತಕ್ಷಣಕ್ಕೆ ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ಅಂತ ನನಗೆ ಅನ್ಸಲ್ಲ. ಬಟ್ ಈ ಗಣೇಶ್ ನಾಯ್ಕ್ ಹೆಸರು ಹೇಳ್ತಾ ಇದ್ರು. ಗಣೇಶ್ ನಾಯ್ಕ್ ಹಂಡೆ ಅವ್ರಿಗೆ ಗೊತ್ತಿದೆ, ಕಳೆದ 10 ದಿನಗಳಲ್ಲಿ ಯಾವ ಪ್ರಮಾಣದ ಟೀಕೆಗಳನ್ನು ಏಕನಾಥ್ ಶಿಂದೆ ವಿರುದ್ಧ ಮಾಡಿದ್ರು ಅಂದರೆ, ಅವರ ರಿಕ್ಷಾ ತಿರುವು ಮುರುವು ಮಾಡ್ತೀನಿ ಅನ್ನುವ ಮಟ್ಟಕ್ಕೆ ಅವರು ಮಾತಾಡಿದರು ಗಣೇಶ್ ನಾಯ್ಕ್. ಬಟ್ ಬಿ ಜೆ ಪಿ ಗಣೇಶ್ ನಾಯ್ಕನ್ನು ಸುಮ್ಮನೆ ಕೂತ್ಕೋ ಅಂತ ಹೇಳಲಿಲ್ಲ. ಈ ಪುಣೆಯಲ್ಲಿ ಅಜಿತ್ ದಾದಾ ಪವಾರ್ ವಿರುದ್ಧ ಕೇಂದ್ರ ಸಚಿವರಿದ್ದಾರೆ, ವಿಮಾನಯಾನ ಖಾತೆ ಸಚಿವರು, ನನಗೆ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಮಹೋಳ್ ಅಂತ ಏನು ಕೇಂದ್ರ ಸಚಿವರಿದ್ದಾರೆ, ನಾನಾ ರೀತಿಯ ಆರೋಪಗಳನ್ನು ಅಜಿತ್ ದಾದಾ ಪವಾರ್ ವಿರುದ್ಧ ಮಾಡಿದರು. ಅಜಿತ್ ದಾದಾ ಪವಾರ್ ವಿರುದ್ಧ ವಾಪಸ್ ಬಿ ಜೆ ಪಿಗೆ ಆರೋಪ ಮಾಡಿದಾಗ ದೇವೇಂದ್ರ ಫಡ್ನವೀಸ್ ಹೋಗಿ ಹೇಳಿದ್ರು, ಹಂಗಿದ್ರೆ ನಮ್ಮ ದಾರಿ ನಮಗೆ ನಾವು ನೋಡ್ಕೋಬೇಕಾಗತ್ತೆ ಅಂತ. ಅದರ ಅರ್ಥ ನನಗನ್ಸುತ್ತೆ ಬಿ ಜೆ ಪಿಯ ಫಸ್ಟ್ ಸ್ಟ್ರಾಟಜಿ ಇದ್ದಿದ್ದು ಕಾಂಗ್ರೆಸ್ ಮತ್ತು ಶರದ್ ಪವಾರರನ್ನು ಹೆಚ್ಚು ಕಡಿಮೆ ಡೆಸಿಮೇಟ್ ಮಾಡಿದ್ದಾರೆ. ಈಗ ಉಳಿದಿರೋದು ನೋಡಿ, ಉದ್ಧವ್ ಠಾಕ್ರೆಯನ್ನು ಮುಂಬೈಯಿಂದ ಮುಗಿಸ್ಲಿಕ್ಕೆ ಆಗಲ್ಲ ಅನ್ನೋದು ಬಿ ಜೆ ಪಿಗೆ ನನಗನ್ಸುತ್ತೆ ಇವತ್ತಿನ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಇಬ್ಬರಲ್ಲಿ ಎಷ್ಟು ದಿನ ಯಾರನ್ನ ಇಟ್ಕೊಳ್ತಾರೆ, ಅಥವಾ ಇಲ್ಲಿಂದಲೇ ಒಂದು ಹೊಸ ರಾಜಕಾರಣ ಶುರು ಆಗುತ್ತಾ, ಏಕನಾಥ್ ಶಿಂದೆ ಒಂದು ರೀಅಲೈನ್ಮೆಂಟ್ ಶುರು ಆಗುತ್ತಾ, ವಿ ಡೋಂಟ್ ನೋ. ಅದು ಪ್ರಾಯಶಃ ನನಗನ್ಸುತ್ತೆ ಮುಂದಿನ ಕಥೆ. ಆದರೆ ಸದ್ಯದ ಮಟ್ಟಿಗೆ ಮುಂದಿನ 3-4 ವರ್ಷಗಳ ಕಾಲ ದೇವೇಂದ್ರ ಫಡ್ನವೀಸ್ ಇಸ್ ದ ಕಿಂಗ್ ಆಫ್ ಮಹಾರಾಷ್ಟ್ರ ಅಂತಕ್ಕಂಥದ್ದು ಫಲಿತಾಂಶಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ಎಸ್ ಶ್ಯಾಮ್ ಸರ್, ಆದರೆ ಒಂದು ಸ್ಟ್ರಾಂಗ್ ವಿಪಕ್ಷವಾಗಿ ಉದ್ಧವ್ ಠಾಕ್ರೆಯ ಶಿವಸೇನೆ ಕೂರೋದ್ರಲ್ಲಿ ನೋ ಡೌಟ್.
ಅಲ್ಲ, ಇದಕ್ಕೊಂದು ಜೋಡಿಸ್ಕೊಂಡು ಹೇಳ್ಬೇಕು ಅನಿಸ್ತದೆ. ಪುಣಾದಲ್ಲಿ ಒಂದು ಇಂಟರ್ವ್ಯೂ ಆಯ್ತು ದೇವೇಂದ್ರ ಫಡ್ನವೀಸ್ ಅವರಿಂದು. ಉद्धವ್ ಠಾಕ್ರೆ ಮನೆಗ್ ಚಾ ಕುಡಿಲಿಕ್ಕೆ ಹೋಗ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾನು 14 ತಾರೀಕು ನಂತರ ಫ್ರೀ ಇದ್ದೇನೆ, ಯಾರು ಕರೆದ್ರು ನಾನು ಚಾ ಕುಡಿಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು. ಬಹುಶಃ ನೀವು ಹೇಳಿದಾಗ ಅದಕ್ಕೂ ಅದೊಂದು ರಾಜಕೀಯ ಯಾವಾಗ್ಲೂ ನಿಂತ ನೀರಲ್ಲ, ಅದು ಹರಿತಾ ಇರ್ತದೆ. ಬರುವ ಕಾಲದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಅದು ಇವತ್ತಿಂದ ಶುರು ಆಗ್ತದೆ, ಆರಂಭ ಆಗ್ತದೆ, ಹಾಗೆ ಹೇಳ್ಬೋದು ನಾವು. ಮತ್ತಿದು ನಾವು ಈ ಪತ್ರಕರ್ತರು ಹೇಳೋದಿದು ಸ್ಟ್ರಾಂಗ್ ವಿಪಕ್ಷ ಬೇಕು, ಸ್ಟ್ರಾಂಗ್ ವಿಪಕ್ಷ ಬೇಕು. ರಾಜಕೀಯ ಪಕ್ಷಗಳು ಹೇಗೆ ನೋಡ್ತಾವೆ ಅಂದರೆ ನಮಗೊಂದು ಸ್ಟ್ರಾಂಗ್ ಅಧಿಕಾರ ಸಿಗಬೇಕು ಅಂತ. ಅದು ಪ್ರಾಯಶಃ ಬಿಜೆಪಿಗೆ ಮಹಾರಾಷ್ಟ್ರದಲ್ಲಿ ಸಿಕ್ಕಿದೆ ಅಂತ ಅನ್ಸುತ್ತೆ ನನಗೆ. ಎಸ್, ಶಿವಸೇನೆ ಮುಂಬೈಯಲ್ಲಿ ಮುಗದೆ ಹೋಯ್ತು, ಮುಗಿಸ್ಬೇಕು ಅಂತ ಹೊರಟಾಗ ಉದ್ಧವ್ ಠಾಕ್ರೆಯ ಶಿವಸೇನೆ 71 ಸ್ಥಾನಗಳಲ್ಲಿ ಈಗ ಮುನ್ನುಗ್ತಾ ಇರೋದು, ಇದು ಒಂದು ಸಾಧನೆ ಅಂತ ಹೇಳ್ಬೋದಲ್ವಾ ಪ್ರಶಾಂತ್? ಡೆಫಿನೆಟ್ಲಿ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ಬ ICU ಇರ್ತಕ್ಕಂಥ ಮನುಷ್ಯ ಏಕಾಏಕಿ ಹೊರಗಡೆ ಬಂದು 10 ಕಿಲೋಮೀಟರ್ ವಾಕಿಂಗ್ ಮಾಡೋದು ಸಾಮಾನ್ಯ ಸಾಧನೆ ಅಲ್ಲ. ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆಯಿಂದ ದೂರ ಬಂದ ನಂತರ ಹೆಚ್ಚು ಕಡಿಮೆ ಮುಂಬೈಯಲ್ಲಿ ಉದ್ಧವ್ ಠಾಕ್ರೆಯವರ ಪಾರ್ಟಿಯನ್ನು ಕೊಲ್ಯಾಪ್ಸ್ ಮಾಡತಕ್ಕಂಥ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಯನ್ನು BJP ಮತ್ತು ಏಕನಾಥ್ ಶಿಂದೆ ಮಾಡಿದರು. 53-54 ಕಾರ್ಪೊರೇಟರ್ಗಳನ್ನು ಓಡಿದ್ರು, ಶಾಖಾ ಪ್ರಮುಖರನ್ನು ಓಡಿದ್ರು. ಅಧಿಕಾರದಲ್ಲಿ ಇದ್ದಿದ್ದರಿಂದ ಉದ್ಧವ್ ಠಾಕ್ರೆಯವರನ್ನು ಒಂದು ಇನ್ನಷ್ಟು ಡೆಸಿಮೇಟ್ ಮಾಡುವ ಪ್ರಯತ್ನ ನಡೀತು. ಆದಿತ್ಯ ಠಾಕ್ರೆಯನ್ನು ಪಪ್ಪು ಅಂತ ರಾಹುಲ್ ಗಾಂಧಿ ರೀತಿಯಲ್ಲಿ ಕರೆದು ಒಂದು ರೀತಿ ಠಾಕ್ರೆ ಕುಟುಂಬದ ಪಾಲಿಟಿಕ್ಸ್ ಮುಗಿದು ಹೋಯಿತು ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ಬಟ್ ಅಷ್ಟರ ಮಟ್ಟಿಗೆ ಮುಂಬೈನ ಕಟ್ಟರ್ ಮರಾಠ ಮತದಾರ ಅಥವಾ ಕಟ್ಟರ್ ಬಾಳ್ ಠಾಕ್ರೆ ವೋಟರ್ ಏನಿದ್ದಾರೆ, ಅವರು ಠಾಕ್ರೆ ಕುಟುಂಬವನ್ನು ಇನ್ನೂ ಕೂಡ ಅದಕ್ಕೊಂದು ಆಮ್ಲಜನಕವನ್ನು ಪೂರೈಕೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಇರದೆ ಈ ಒಂದು ಸಂಖ್ಯೆಗಳೇನಿವೆ, ಇದರ ಅರ್ಥ ಏನು, ನೆಕ್ಸ್ಟ್ ಪಾಲಿಟಿಕ್ಸ್ ಏನು, ಈಸ್ ಇಂಟ್ರೆಸ್ಟಿಂಗ್ ಟು ವಾಚ್. ಉದ್ಧವ್ ರಾಜ್ ಒಟ್ಟಿಗಿರ್ತಾರಾ, ಸೋತ ಮೇಲೆ ಒಟ್ಟಿಗಿರ್ತಾರಾ? ಯಾಕಂದರೆ ರಾಜ್ ಒಂದೊಂದು ಚುನಾವಣೆಗೆ ಒಬ್ಬೊಬ್ಬರ ಜೊತೆ ಹೋಗಿದ್ದಾರೆ. ಅವರು 2014 ಚುನಾವಣೆಗೆ ಹೇಳಿದ್ರು, ನಾನು ಗುಜರಾತ್ ನೋಡ್ಕೊಂಡು ಬಂದಿದ್ದೀನಿ, ಮೋದಿ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರು. 19 ಚುನಾವಣೆಯಲ್ಲಿ ಹೇಳಿದ್ರು, ಮೋದಿ ಇದ್ರೆ ಬರೀ ಗುಜರಾತಿಗಳಿಗೆ ಮಾರಾಟ ಮಾಡ್ತಾರಂತ ಹೇಳಿದ್ರು. ಮುಂದಿನ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ BJPಗೆ ನಾನು ನಿಲ್ಲಲ್ಲ, BJPಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು. ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದರು, ಉದ್ಧವ್ ಠಾಕ್ರೆಯನ್ನು ಬೈದರು, ಅಜಿತ್ ದಾದಾ ಪವಾರನ್ನು ಬೈದರು. ಈಗ ಅದೇ ಉದ್ಧವ್ ಠಾಕ್ರೆ ಜೊತೆ ಹೋಗಿ ಕೂತಿದ್ದಾರೆ. ಹೀಗಾಗಿ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ, ಏನಿರುತ್ತೆ, ದ್ಯಾಟ್ ವಿಲ್ ಡಿಸೈಡ್ ದ ಫ್ಯೂಚರ್ ಆಫ್ ಮಹಾರಾಷ್ಟ್ರ ಅಂತ ಅನಿಸುತ್ತೆ. ಬಟ್ ಮುಂಬೈ ಮಹಾನಗರ ಪಾಲಿಕೆ ನನ್ನ ಮಟ್ಟಕ್ಕೆ, ನಾನು ಈ ಕರ್ನಾಟಕದಲ್ಲಿ ಕೂತು ನೋಡೋದಾದರೆ, ಮುಂಬೈ ಮಹಾನಗರ ಪಾಲಿಕೆಯನ್ನು ಠಾಕ್ರೆ ಕುಟುಂಬದ ಕೈಯಿಂದ ಕಸಿದುಕೊಂಡಿರೋದು. ಹೇಗೆ ಕಸಿದುಕೊಂಡ್ರು, ನೈತಿಕ ಅನೈತಿಕ ಟೀಕೆ ಟಿಪ್ಪಣಿ ಇದೆಲ್ಲ ಪಾಲಿಟಿಕ್ಸ್ನಲ್ಲಿ ನಡೀತಾ ಇರೋದು. ಬಟ್ ಅದನ್ನು ಕಸಿದುಕೊಂಡಿದ್ದು BJPಗೆ ಒಂದು ದೊಡ್ಡ ಫೇಸ್ ಲಿಫ್ಟ್ ಅಂತ ನನಗನ್ಸುತ್ತೆ. ಓಕೆ ಶ್ಯಾಮ್ ಸರ್, ಠಾಕ್ರೆ ಬ್ರದರ್ಸ್ರ ಈ ದೋಸ್ತಿ ವ್ಯಾಲಿಡಿಟಿ ತುಂಬಾ ಕಡಿಮೆ ಇದೆ ಅನ್ಸುತ್ತಾ? ಅಲ್ಲ, ಹಾಗೆ ಮಾಡಿದ್ರೆ ಕಡೆಗೆ ಇಬ್ಬರಿ ಅಸ್ತಿತ್ವನು ಮುಗ್ದೋಗ್ತದೆ ಕಡೆಗೆ. ಓಕೆ, ಸರ್ ಹೇಳ್ದಾಗೆ ಪಾಲಿಕೆಯನ್ನು ಕಸಿದುಕೊಂಡ್ರು, ಆದ್ರೆ ಬ್ರ್ಯಾಂಡ್ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಟೋಟಲಿ ಬ್ರ್ಯಾಂಡ್ ಅನ್ನೇ, ಠಾಕ್ರೆ ಬ್ರ್ಯಾಂಡ್ ಅನ್ನೇ ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಆದ್ರೆ ಅದನ್ನ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಇದು ಇಲೆಕ್ಷನ್ ರಿಸಲ್ಟ್ಸ್ ಗಳು ಹೇಳ್ತೇವೆ. ಹಾಗೆ ಅವ್ರು ಇಬ್ರು ಒಟ್ಟಿಗೆ ಆಗ್ಲಿಲ್ಲ ಅಂದ್ರೆ ಇನ್ ಮುಂದೆ ಬ್ರ್ಯಾಂಡೇ ಕಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಮೋಸ್ಟ್ಲಿ ಮುಂದಿನ ದಿನ ಅವ್ರು ಒಟ್ಟಿಗೆ ಹೋಗ್ಬೇಕಾಗೋ ಸಾಧ್ಯತೆಗಳಿವೆ. ಅಂಡ್ ಇದು ಠಾಕ್ರೆ ಬ್ರದರ್ಸ್ಗೂ ಕೂಡ ಒಂದು ಜೋಶ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ನಂಬರ್ಸ್ ಇಷ್ಟೆಲ್ಲ ಆದ ನಂತರ ಈಗ ದೋಸ್ತಿಯಾಗಿ ಅಖಾಡಕ್ಕಿಳಿದಾಗ ಜನ ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದು ಕಾನ್ಫಿಡೆನ್ಸ್ ತಂದಿರುತ್ತೆ ಮೇ ಬಿ. ನಿಜವಾಗಿಯೂ ಈ ಕಾನ್ಫಿಡೆನ್ಸೇ ಅವ್ರಿಗೆ ಮುಂದೆ ನಡೆಸ್ತದೆ ಅಂತ, ಮತ್ತೆ ಠಾಕ್ರೆ ಬ್ರ್ಯಾಂಡ್ ನಡೆಸ್ತದೆ. ಠಾಕ್ರೆ ಬ್ರ್ಯಾಂಡ್ ಮುಂಬೈಯನ್ನು ಮುಗಿದಿಲ್ಲ ಅಂತ ಇದಕ್ಕೆ ಈ ಬಂದ ಅಂಕೆ ಸಂಖ್ಯೆಗಳೇ ಕಾರಣ ಹೇಳ್ಬಹುದು ನಾವು. ಓಕೆ, ಬಟ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಉದ್ಧವ್ ಠಾಕ್ರೆ ಶಿವಸೇನೆಗಿತ್ತು ಅಂತ ಅನ್ಸುತ್ತೆ ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ. ಆ ಪ್ರಕಾರ ಪಬ್ಲಿಸಿಟಿ ಕೂಡ ಆಗಿರ್ಲಿಲ್ಲ. ಮೋಸ್ಟ್ಲಿ ಇದರಲ್ಲಿ ಕೆಲವು ಮರಾಠಿಗಳೇ ಮಾಧ್ಯಮಗಳು ಕೂಡ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ರಾಜ್ ಠಾಕ್ರೆ ಅವರಿಗೆ ಅನೇಕ ಸಂಪಾದಕರ ಒಳ್ಳೆ ಪರಿಚಯ ಇದೆ. ಅವರು ಐಡಿಯಾಸ್ ಗಳು ಕೊಡ್ತಾ ಇರ್ತಾರೆ, ಅವ್ರ ಜೊತೆ ಅವ್ರ ರೆಗ್ಯುಲರ್ ಸಂಪರ್ಕ ಇರ್ತದೆ. ಆದ್ರೂ ಇಷ್ಟು ತಗೊಂಡು ಬಂದ್ರು ಈ ಎಲ್ಲಾ ಪರಿಸ್ಥಿತಿಯಲ್ಲೂ ಆಕ್ಚುಲಿ ಏನೂ ಇಲ್ಲಾಗಿತ್ತು. ಕೆಲವು ಶಿವಾಜಿ ಪಾರ್ಕ್ ಸಭೆ ಮೊದಲೇ ಇದೆಲ್ಲ ಪರಿಸ್ಥಿತಿನೇ ಇಲ್ಲಾಗಿತ್ತು. ಶಿವಾಜಿ ಪಾರ್ಕ್ ಸಭೆ ನಂತರ ಇಬ್ರು ಒಟ್ಟಿಗೆ ಭಾಷಣ ಮಾಡಿದ್ಮೇಲೆ ಏನ್ ಚಿತ್ರ ಬಂದಿದೆ ಅದು ಇವತ್ತಿನ ಅಂಕಿ ಸಂಖ್ಯೆಗಳಿವೆ ಅಂತ ಹೇಳ್ಬೋದು. ಎಸ್ ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂಬೈ ಪಾಲಿಕೆ ಅಲ್ಲಾಗ್ತಾ ಇರೋ ಬೆಳವಣಿಗೆ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.